ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ಗೆ ಸೊಸೆಯಿಂದ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪವನ್ನ ಅಲ್ಲಗಳೆದಿದ್ದಾರೆ ಡಾಕ್ಟರ್ ಕಾಮಿನಿ ರಾವ್ ಹಾಗೆ ಅವರ ಸೊಸೆ ಪೂಜಾ. ಮದುವೆಯಾಗಿ 15 ವರ್ಷ ಆಯ್ತು. ನಾನು ಮನೆ ಮಗಳ ರೀತಿ ಡಾಕ್ಟರ್ ಕಾಮಿನಿ ರಾವ್ ಅವ್ರ ಜೊತೆಗಿದ್ದೀನಿ. ನಾನು ನಮ್ಮ ಅತ್ತೆ ಸೇರಿ ಒಂದು ಆಸ್ಪತ್ರೆಯನ್ನ ಮಾಡಿದ್ವಿ. ಅದರಲ್ಲಿ 50-50 ಪಾರ್ಟ್ನರ್ಶಿಪ್ ಇದೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಜಗಳ ಇಲ್ಲ. ಆದ್ರೆ ನಮ್ಮ ಸ್ಪರ್ಧಿಗಳು ಇನ್ವಾಲ್ವ್ಮೆಂಟ್ ಆಗಿ ಕಾಂಪಿಟೀಟರ್ಸ್ ಯಾರು ಬಲವಂತವಾಗಿ ನಮ್ಮ ಅತ್ತೆಯನ್ನ ನಮ್ಮಿಂದ ದೂರ ಮಾಡಿದ್ರು. ಅದಾದ ನಂತರ ನಮ್ಮ ಅತ್ತೆ ಬಲವಂತವಾಗಿ ಅವರಿಂದ ದೂರನ್ನ ಕೊಡಿಸುವಂತಹ ಕೆಲಸ ಮಾಡಿದ್ರು. ಆ ಬಳಿಕ ಅತ್ತೆ ಆ ದೂರನ್ನ ವಾಪಸ್ ಕೂಡ ಪಡೆದಿದ್ದಾರೆ. ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿ ಡಾಕ್ಟರ್ ಕಾಮಿನಿ ರಾವ್ ಹಾಗೆ ಅವರ ಸೊಸೆ ಪೂಜಾ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಡಾಕ್ಟರ್ ಕಾಮಿನಿ ರಾವ್ ಹಾಗೆ ಅವರ ಸೊಸೆ ಪೂಜಾ ಅವರನ್ನ ಮಾತನಾಡಿಸಿದ್ದಾರೆ. ಈ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಡಾಕ್ಟರ್ ಕಾಮಿನಿ ರಾವ್ ಅವರು ಪದ್ಮಶ್ರೀ ಪುರಸ್ಕೃತರು, ಸಾಕಷ್ಟು ಹೆಸರು ಮಾಡಿರುವಂಥವರು, ಸ್ತ್ರೀ ರೋಗ ತಜ್ಞರಾಗಿರುವಂಥವರು. ಅವರ ಏನು ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೊಸೆ ಪೂಜಾ ಮೇಲೆ ಒಂದು ಐಗ್ರೋನ್ಸ್ ಪೊಲೀಸ್ ಸ್ಟೇಷನ್ಲಿ ಒಂದು ದೂರನ್ನು ದಾಖಲು ಮಾಡಿದ್ರು. ಸದ್ಯಕ್ಕೆ ಆ ಒಂದು ಪ್ರಕರಣ ಕೂಡ ರಿಪೋರ್ಟ್ ಆಗಿದೆ ಅಂತ ಹೇಳಿ ಪೊಲೀಸರು ತಿಳಿಸಿರುವಂಥದ್ದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಖುದ್ದು ಏನು ಪೂಜಾ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಜೊತೆಗೆ ಕಾಮಿನಿ ರಾವ್ ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗ ಸದ್ಯಕ್ಕೆ ನಿಮ್ಮ ಅತ್ತೆಯವರೊಂದು ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ರು. ಆ ಪ್ರಕರಣ ಏನಾಗಿದೆ, ಜೊತೆಗೆ ಈಗ ಹೇಗಿದೆ ಪರಿಸ್ಥಿತಿ ಅಂತ? ನಮಸ್ಕಾರ. ಫಸ್ಟ್ ಆಫ್ ಆಲ್ ನಮ್ಮ ಅತ್ತೆ ದೂರು ಕೊಟ್ಟಿದ್ದು ಅನ್ನೋದು ಅದು ತಪ್ಪು. ಶಿ ವಾಸ್ ಫೋರ್ಸ್ ಟು ಗೋ ಆ್ಯಂಡ್ ಆ ಕಂಪ್ಲೇಂಟ್ ದಾಖಲೆ ಮಾಡೋಕ್ಕೆ ಶಿ ವಾಸ್ ಫೋರ್ಸ್ಡ್. ಆಮೇಲೆ ನೆಕ್ಸ್ಟ್ ಡೇನೇ ಇಟ್ ವಾಸ್ ಟೇಕನ್ ಬ್ಯಾಕ್. ಅದು ಅವ್ರ ಖುದ್ದಾಗಿ ಮಾಡಿರುವಂಥ ಕೆಲಸ ಅಲ್ಲ ಇದು. ಆ್ಯಂಡ್ ಈ ನ್ಯೂಸ್ ಮೀಡಿಯಾದಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ ದಟ್ ನಾನು ಅವ್ರ ಮೇಲೆ ಹಲ್ಲೆ ಮಾಡಿದೆ, ಆಮೇಲೆ ಅದೇನೋ 80 ಕೋಟಿ ಅದೆಲ್ಲ ಫುಲ್ ಬೇಸ್ಲೆಸ್ಸು. ಇದು ಯಾವುದೂ ನಿಜ ಅಲ್ಲ. ಯಾಕೆಂದರೆ ನಾನು ಮದುವೆಯಾಗಿ 15 ವರ್ಷ ಆಯಿತು. ನನ್ನ ತಾಯಿಗಿಂತ ಹೆಚ್ಚಾಗಿ ಇವ್ರನ್ನ ನೋಡ್ಕೊಳ್ತೀನಿ. ಇಲ್ಲಿವರೆಗೂ ಅಮ್ಮ ಅಮ್ಮ ಅಂತಲೇ ಕರೆಯೋದು. ಅವರು ನನ್ನ ಮಗಳು ಅಂತಲೇ ಹೇಳೋದು ಎಲ್ಲೋದ್ರೂ. ಇದು ಯಾರೋ ನಮ್ಮಿಬ್ಬರ ಮೇಲೆ ಆಗದೇ ಇರುವಂಥವ್ರು ಮೂರನೇ ವ್ಯಕ್ತಿ ಮಾಡಿರುವಂಥ ಕೆಲಸ. ಇನ್ಫ್ಯಾಕ್ಟ್ ಇವಾಗ್ಲೂ ಅವರು ಹಾಸ್ಪಿಟ್ಲಿಗೆ ಬಂದಾಗ ಬಿಡಲಿಲ್ಲ, ಅದೆಲ್ಲ ನ್ಯೂಸಲ್ಲಿ ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಫುಲ್ಲು ಸುಳ್ಳು. ಯಾಕೆಂದರೆ ಹಾಸ್ಪಿಟ್ಲಲ್ಲಿ 50% ಡೋನರ್, ನಾನು 50% ಅಮ್ಮ, ಇಬ್ಬರು ಸೇರಿ ನಾವು ಇದನ್ನು ಫಾರ್ಮ್ ಮಾಡಿ ಇದು ಇನ್ಫ್ಯಾಕ್ಟ್ ಇದು ತುಂಬ ಚೆನ್ನಾಗಿ ಮುಂದಕ್ಕೆ ಹೋಗ್ತಾ ಇರೋದ್ರಿಂದನೇ ಸ್ವಲ್ಪ ಯಾರ್ದು ಜನಗಳ ದೃಷ್ಟಿ ಬಿದ್ದಿದೆ ನಮಗೆ ಅಂತ ಅನಿಸುತ್ತೆ. ಇನ್ಫ್ಯಾಕ್ಟ್ ನಾವಿಬ್ಬರು ಎಲ್ಲಿ ಹೋದ್ರೂ ಕಣ್ಕಂಡಲ್ಲೇ ಮಾತಾಡ್ಕೊಂಡ್ಬಿಡ್ತಾರೆ. ಈ ಥರ ಅತ್ತೆ ಸೊಸೆ ನಾವು ಲೈಫಲ್ಲಿ ಎಲ್ಲೂ ನೋಡೇ ಇಲ್ಲ ಅಂತ 1000 ಜನ ಹೇಳೋರು ಹೊತ್ತು ಇದೊಂಥರ ನಮ್ಮ ಸಂಬಂಧಕ್ಕೆ ದೃಷ್ಟಿ ಬಂದಂಗೆ ಆಯ್ತೆ ಹೊತ್ತು. ಇದೆಲ್ಲ ಬೇಸ್ಲೆಸ್ಸು, ಇದೆಲ್ಲ ಸುಳ್ಳು. ಇದ್ರ ಕುರಿತಾಗಿ ಬೇಕಾದ್ರೆ ಅಮ್ಮನೇ ನಿಮಗೆ ಹೇಳ್ತಾರೆ. ಅಂದರೆ ಈ ಒಂದು ಇವಾಗ ಮನೆ ವಿಚಾರ ಅಥವಾ ನೀವು ಈಗಾಗಲೇ ಹೇಳ್ತಾ ಇದ್ರಿ ಸಾಕಷ್ಟು ಸೌಹಾರ್ದತೆಯಿಂದ ಇದ್ರಿ ನಾವಿಬ್ಬರು ಅಂತ ಹೇಳಿ, ಆದರೆ ಎಲ್ಲೋ ಒಂದು ಕಡೆ ಬೇರೆಯವರ ದೃಷ್ಟಿ ನಿಮ್ಮ ಮೇಲೆ ಬೀಳೋಕ್ಕೆ ಕಾರಣ ಏನಾಗಿರ್ಬೋದು ಅಂತ ಮೇಡಮ್? ಅನ್ಯೂನ್ಯತೆ. ಈಗ ಏನಾಗುತ್ತೆ, ಸಮಾಜದಲ್ಲಿ ಒಂದು ಹಾಕೊಂಬಿಟ್ಟಿದ್ದೀವಿ ನಾವು, ಒಂದು ಚೌಕಟ್ಟು ಹಾಕೊಂಬಿಟ್ಟಿದ್ದೀವಿ. ಅತ್ತೆ ಅಂದರೆ ಇದೇ ಥರ ಇರ್ತಾರೆ, ಸೊಸೆ ಅಂದರೆ ಇದೇ ಥರ ಇರ್ತಾರೆ ಅಂತ. ಇಲ್ಲಿ ಅವ್ರಿಗೆ ಏನಂತಂದರೆ ಅವರು ಅಮ್ಮ ಮುಂಚೆಯಿಂದನೂ ಅಷ್ಟೇ, ನಾನು ಮದುವೆ ಮಾಡ್ಕೊಂಡು ಬಂದ ದಿನದಿಂದನೂ ಅಷ್ಟೇ, ಅವರು 4 ಜನ ಮಕ್ಕಳು, ಅಂದರೆ 2 ಮಕ್ಕಳು, ಒಬ್ಬ ಮಗ, ಸೊಸೆ, ಮಗಳು, ಅಳಿಯ. ನಮ್ಮ 4 ಜನದಲ್ಲೂ ಅವ್ರು ಭೇದ ಭಾವ ಮಾಡಿಲ್ಲ. ಯಾರು ಚೆನ್ನಾಗಿ ಕಷ್ಟಪಟ್ಟು ಮುಂದೆ ಬರ್ತಾರೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವ್ರನ್ನ ಚೆನ್ನಾಗಿ ಬೆಳೆಸಿದ್ದಾರೆ. ಸೊ ನಮ್ಮಿಬ್ಬರು ಸಂಬಂಧ ಹೇಗೆ ಅಂತಂದರೆ, ಫಸ್ಟು ನಾನು ಅವ್ರಿಗೆ ಸೊಸೆಯಾಗಿದ್ದೆ, ಆಮೇಲೆ ಮಗಳಾದೆ. ಅಂದರೆ ಮದುವೆ ಆಗಕ್ಕೆ ಮುಂಚೆ ಸೊಸೆ ಆದೆ, ಮನೆಗೆ ಬಂದ ತಕ್ಷಣ ಮಗಳಾದೆ. ಮಗಳಾದ್ಮೇಲೆ ನಾವಿಬ್ಬರು ಜೊತೆಲಿ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ ಒಂದು 12 ವರ್ಷ ಆಯಿತು. ನಮ್ಮಿಬ್ಬರು ಸಂಬಂಧ ಒಂಥರ ಸ್ನೇಹಿತರ ಸಂಬಂಧ ಥರ ಇತ್ತೆ ಹೊತ್ತು ಇನ್ನೇನಿಲ್ಲ. ಅದು ಗೊತ್ತಲ್ಲ, ಈಗಿನ ಕಾಲದಲ್ಲಿ ಸಮಾಜದಲ್ಲಿ ಅತ್ತೆ ಸೊಸೆ ಈ ಥರ ಇದ್ದಾರಾ ಅಂತ ಹೇಳಿದ್ರೆ ಕೆಲವರು ನಂಬಕ್ಕಾಗಲ್ಲ. ಆ ಇದರಿಂದನೂ ಇರ್ಬೋದು. ಅಥವಾ ನಾನು ಅವ್ರ ಹಿಂದೆ ಸ್ಟ್ರಾಂಗ್ ಆಗಿ ಒಂದು ಪಿಲ್ಲರ್ ಸಪೋರ್ಟ್ ಥರ ನಿಂತಿದ್ದೀನಿ. ಅವ್ರ ಹತ್ರ ಯಾರೇ ಬಂದು ಏನೇ ಇದು ಮಾಡಬೇಕಂದ್ರೂ ಇವಾಗ ಒಂದು 4 ಸಲ ಯೋಚನೆ ಮಾಡಬೇಕು. ಆ ಥರ ನಾನು ಅವ್ರಿಗೆ ಪ್ರೊಟೆಕ್ಷನಾಗಿ ನಿಂತಿದ್ದೀನಿ. ಈಗ ನಮ್ಮ ಮಾವ ಹೋದ್ಮೇಲಂತೂ ಹಾಸ್ಪಿಟ್ಲು ಅವ್ರ ಹೆಸರು ಸ್ಟಾರ್ಟ್ ಮಾಡಿ ಫುಲ್ ನಾನ್ ಕ್ಲಿನಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾನು ನೋಡ್ಕೊಳ್ತೀನಿ, ಕ್ಲಿನಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ಅಮ್ಮ ನೋಡ್ಕೊಳ್ತಾರೆ. ನಮ್ಮ ಹಾಸ್ಪಿಟ್ಲು ಇವಾಗ 2 ವರ್ಷದಲ್ಲೇ ಬಹಳ ಹೆಸರು ಮಾಡಿದೆ, ಬಹಳ ಮುಂದಕ್ಕೆ ಹೋಗಿದೆ. ಅದನ್ನು ಸಹಿಸೋರು ಇರ್ತಾರೆ, ಸಹಿಸೋಕ್ಕಾಗದೇ ಇರೋರು ಇರ್ತಾರೆ. ಸೊ ಹಾಗಾಗಿ ಅದನ್ನೆಲ್ಲ ನಾವು ಬಿಡಿಸಿ ಮಾಡೋಕ್ಕಾಗಲ್ಲ. ಬಟ್ ನಮ್ಮಿಬ್ಬರು ಆತ್ಮಸಾಕ್ಷಿಯಾಗಿ ವಿ ಹ್ಯಾವ್ ಬೀನ್ ಫ್ರೆಂಡ್ಸ್. ಆ್ಯಂಡ್ ನಮ್ಮ ಕಡೆ ಉಸಿರೋ ತನಕ ನಾವು ಅದೇ ಥರ ಇರ್ತೀವಿ. ಈ ಥರ 100 ಬರಲಿ 1000 ಬರಲಿ ನಾವು ಇದಕ್ಕೆಲ್ಲ ಹೆದರ್ಕೊಳ್ಳೋದಿಲ್ಲ.
ಸೊ ನೀವು ಅಮ್ಮನ ಹತ್ರನೂ ಬೇಕಾದ್ರೆ ಕೇಳ್ತೀನಿ ಮೇಡಮ್ ಸದ್ಯ. ಮೇಡಮ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಈಗಾಗಲೇ ನೀವು ಖುದ್ದು ಹೋಗಿ ದಾಖಲು ಮಾಡಿದ್ದ ಅಥವಾ ನಿಮ್ಗೆ ಯಾರಾದರೂ ಫೋರ್ಸ್ಫುಲಿ ಮಾಡಿದ್ರಾ ದೂರು ಕೊಡಬೇಕು ಅಂತ ಹೇಳಿ? ಬಗ್ಗೆ ಅಷ್ಟು ಡೀಟೇಲ್ ಆಗಿ ನೀವು ಅದೆಲ್ಲ ಏನು ಬೇಕಾಗಿಲ್ಲ. ಬಟ್ ಅದು ಔಟ್ಸೈಡ್ ಫೋರ್ಸ್ ಇತ್ತು. ಬಟ್ ಅದೆಲ್ಲ ಹಿಂದು ಆಗಿದೆ, ಅದನ್ನ ಮರ್ತು ಬಿಡ್ಬೇಕು ನಾನು. ಬಟ್ ಒಂದೇನಂತಂದರೆ ಆ ರಿಲೇಷನ್ಶಿಪ್ ಏನಿದೆ ಎಲ್ಲರ ಜೊತೆಲೂ ತುಂಬ ಫ್ರೆಂಡ್ಲಿ ರಿಲೇಷನ್ಶಿಪ್ ಇದೆ ನನಗೆ. ಯಾರು ನನಗೆ ಆ ಥರ ಹೊಡೆದು ಬಡ್ದು ಎಲ್ಲ ಮಾಡಿಲ್ಲ ಆ್ಯಂಡ್ ಮಾಡೋದೂ ಇಲ್ಲ. ಯಾಕಂದರೆ ಅಂಥ ಕೆಲಸ ಯಾರೂ ಮಾಡಿಲ್ಲ. ಇದಿಷ್ಟು ಏನು ಅತ್ತೆ ಸೊಸೆಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಜಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.